ಹೌದಾ? ಇಲ್ಲಿ ಅವ್ರಿಗೂ ಏನಾದರೂ ಒಂದು ಅನುಕೂಲ ಬೇಡ ಅಂದರೆ ಬೇರೆ ಕಡೆಗೆ ಕಟ್ಕೊಳ್ಳಿ. ಸರ್ಕಾರಿ ನೌಕರ ಭವನದಲ್ಲಿ ಅವ್ರಿಗೆ ಒಂದು ರೀತಿ ಮಾಡ್ಕೊಳ್ಳೋ ಸಂಬಂಧ ಇಲ್ಲ. ಅವ್ರು ಏಕಾಏಕಿ ಯಾರೂ ಅನುಮತಿ ಇಲ್ಲ, ಪಟ್ಟಣ ಪಂಚಾಯತಿ ಅನುಮತಿ ಇಲ್ಲದಲೇ, ಹೌದಾ, ಮುಖ್ಯಾಧಿಕಾರಿಗಳ ಅನುಮತಿ ಇಲ್ಲದಲೇ, ಅಧ್ಯಕ್ಷರ ಅನುಮತಿ ಇಲ್ಲದಲೇ, ಯಾವುದೇ ಪಟ್ಟಣ ಪಂಚಾಯತಿಯ ಸದಸ್ಯರ ಅನುಮತಿ ಇಲ್ಲದಲೇ ಈ ಡೆಮಾಲಿಷನ್ ಮಾಡಿರ್ತಕ್ಕಂಥದ್ದು ಕಾನೂನು ಬಾಹಿರ ಆಗಿದೆ. ಹೌದಾ? ಆ ಜೊತೆಗೆ ಏನಾದರೂ ಉದ್ದೇಶ ಇಟ್ಕೊಂಡು ಮಾಡ್ಬೇಕಾಯ್ತು ಏನಿಲ್ಲ. ಈಗೇನು ಡ್ರೈನೇಜ್ ಮಾಡ್ತೀವಿ ಅಂತ ತಾವೇನು ಹೇಳಿದ್ರಿ ಶಾಸಕರು, ಡ್ರೈನೇಜು ಮಾಡೋಕ್ಕಾಗಲಿಲ್ಲ ನೀವು, ಹೌದು ತಾನೆ? ಹೌದಾ? ಮತ್ತು ಏನು ಬಿಡಿದ್ರಿ? ಯಾವುದಾದ್ರು ಇದರಿಂದ ಯಾವುದು ಹಿತಾಸಕ್ತಿ ಇದೆ? ಈ ಪಟ್ಟಣ ಪಂಚಾಯತಿ ಏನು ಸರ್ಕಾರಿ ನೌಕರರ ಭವನ ಒಡೆಯೋದ್ರಿಂದ ಪಟ್ಟಭದ್ರ ಹಿತಾಸಕ್ತಿಗಳ ಕೈವಾಡ ಅಂದರೆ ಅರ್ಥ ಮಾಡ್ಕೋಬೋದು ನೀವು. ಅವ್ರ ಜೊತೆ ಇರ್ತಕ್ಕಂಥ ಅವರು ಹಿಂಬಾಲಕರು ಇರ್ತಕ್ಕಂಥ ಅವರು ವೈಯಕ್ತಿಕ ಸವಲತ್ತುಗಳಿಗೆ ಈ ಬಿಲ್ಡಿಂಗ್ ಹೊಡೆದಾಕಿ ಇದೆಷ್ಟು ಸಾಮಾನ್ಯ ಹೇಳ್ತಿಲ್ಲ ಶಾಸಕರು, ಹೌದು ತಾನೆ? ಅವ್ರ ಜೊತೆ ಇರ್ತಕ್ಕಂಥ ಹಿಂಬಾಲಕರ ಒಂದು ಹಿತಾಸಕ್ತಿಗೆ ಇದನ್ನ ಭಾಳ ವರ್ಷದಿಂದ ಇತ್ತು ಇದು, ಹೌದಾ? ಅವ್ರಿಗಾದ್ರೂ ಒಂದು ನೆಲೆ ಕಲಿಸ್ಬೇಕಾ? ಈಗ ಅಧ್ಯಕ್ಷರು ಅಧ್ಯಕ್ಷ ಏನು ಹೇಳ್ತಾರಣ ಅಂತಂದರೆ, ಈಗ ನಮ್ಗೆ ಅನುದಾನ ಬಂದಿರುತ್ತೆ, ನಾವು ಹೊಸ ಬಿಲ್ಡಿಂಗ್ ಕಟ್ಟಿಸ್ತೀವಿ ಅಂತಂದು ಹೇಳ್ತಾರಣ. ಅಲ್ಲಿ ಅಧ್ಯಕ್ಷ ಯಾರು ಈಗ ಅದು ಮುಂಚಿತವಾಗಿ ಪಟ್ಟಣ ಪಂಚಾಯತಿಯಿಂದ ಇಲಾಖೆ ಪರ್ಮಿಷನ್ ತಾನು ಹೊಡಿಬೇಕಿತ್ತು. ಪ್ರಶ್ನೆ ಮಾಡಿದಾಗ ಅವ್ರ ಹತ್ರ ದಾಖಲೆನೇ ಇದ್ದಿಲ್ಲ, ಅರ್ಜಿ ಕೊಟ್ಟರೋದು ಪಟ್ಟಣ ಪಂಚಾಯತಿಗೆ. ನಾವು ಕೇಳಿ 2 ದಿನ ಆದಮೇಲೆ ಟಪಾಲಿಗೆ ಅದ್ರಾಗೆಲ್ಲ ಕ್ರಮ ಸಂಖ್ಯೆ ಎರಡೆರಡು ಮೆನ್ಷನ್ ಮಾಡಿ ಹಿಂದೆ ಅರ್ಜಿ ಕೊಟ್ಟರು ನನಗೆ ಇಂಡಿಯನ್ ಡೇಟ್ ಹಾಕೊಂಡು ಮತ್ತೆ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ PWR ಹತ್ರ ಲೆಟರ್ ತಂದು ಬಂದು ಇಂಜಿನಿಯರ್ ನೋಡಿ